ನಮ್ಮ ಸಂಸ್ಕೃತಿ, ನಮ್ಮ ಸಮಾಜದಲ್ಲಿ ಮೊದಲಿಂದನೂ ಒಂದು ನಂಬಿಕೆ ಇದೆ, ಶಿಕ್ಷಣ ಅನ್ನೋದು ಮಹತ್ತರವಾದಂಥ ದಾನ ಅಂತ ಹೇಳಿ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಘಟನೆ ಶಿಕ್ಷಣಕ್ಕಾಗಿ ಏನನ್ನಾದರೂ ಮಾಡ್ತಾ ಇದೆ ಅಂತಾದರೆ ಅದು ಅತ್ಯಮೂಲ್ಯವಾದಂಥ ಕೊಡುಗೆ ಈ ಸಮಾಜಕ್ಕೆ. ಈ ನಿಟ್ಟಿನಲ್ಲಿ ಈ ನವಮಾನಸ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಿರುವಂಥ ಒಂದು ದೊಡ್ಡ ಸೇವೆ ಯಾವುದಪ್ಪ ಅಂದರೆ ಅದು ಶಿಕ್ಷಣ ಸೇವೆ. ಈ ಶಿಕ್ಷಣ ಸೇವೆ ಅತ್ಯಂತ ಪುಣ್ಯದ ಕೆಲಸ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಶಿಕ್ಷಣ ಅನ್ನೋದನ್ನು ಹಲವಾರು ಫಿಲಾಂಥ್ರಫಿಸ್ಟ್, ದಾನಿಗಳು ಪ್ರಾರಂಭ ಮಾಡಿದರು. ಅಂಥ ಒಂದು ಮಹತ್ತರ ಕಾರ್ಯವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಸಂಸ್ಥೆಗಳು, ಸಂಘಟನೆಗಳು ಇವತ್ತೂ ಇವೆ. ದುಡ್ಡಿಗಾಗಿ ಶಿಕ್ಷಣವನ್ನು ಕಮರ್ಷಿಯಲೈಸ್ ಮಾಡ್ತಿರುವಂಥ ಈ ಕಾಲದಲ್ಲಿ ಈಗಾಗಲೇ ಚಂದ್ರಕಾಂತ್ ಸರ್ ಅವರು ಪ್ರಸ್ತಾಪ ಮಾಡಿರುವ ಹಾಗೆ ಒಂದು ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಇವತ್ತು ಅದರ ಜೊತೆಗೇನೆ ಇನ್ನೊಂದು ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿರುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಮೈಲಿಗಲ್ಲು ಅಂತ ನಾನು ಅಂದ್ಕೊಳ್ತೇನೆ. ಸೊ ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ನಮ್ಮೆಲ್ಲ ಶಿವಮೊಗ್ಗದ ಜನತೆಯ ಒಂದು ದೊಡ್ಡ ಅಭಿಮಾನವನ್ನು ಪಡ್ಕೊಳ್ಬೇಕಾದಂಥ ಸಂಸ್ಥೆ ಅಂತ ಹೇಳೋದಕ್ಕೆ ಖಂಡಿತವಾಗಿ ನಾನು ಹಿಂದೇಟು ಹಾಕಲ್ಲ. ನಾನು ಈ ಸಮಾರಂಭಕ್ಕೆ ಬರೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಒಂದಿದೆ, ನಿಮಗೆಲ್ಲ ಅರ್ಥ ಆಗಿರ್ಬೋದು. ನಾನು ಕೆಲಸ ಮಾಡ್ತಿರೋದು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ನ ಪ್ರಿನ್ಸಿಪಾಲ್ ಆಗಿ, ಅದನ್ನ ನಡೆಸ್ತಿರೋದು ಕೂಡ ಮಾನಸ ಸಂಸ್ಥೆ. ಹಾಗಾಗಿ ಎಷ್ಟೋ ಸಲ ನಮ್ಮ ಕಾಲೇಜಿಗೆ ಅಥವಾ ನನಗೆ, ನನ್ನ ಜೊತೆಗೆ ಕೆಲಸ ಮಾಡ್ತಿರುವಂಥವರಿಗೆ ನಿಮ್ಮ ಸ್ಕೂಲಲ್ಲೊಂದು ಸೀಟ್ ಕೊಡಿಸಿ ಅಂತ ಕೇಳೋರಿದ್ದಾರೆ. ಹಾಗೆ ನನಗೆ ಅಲ್ಲಿಯ ಪ್ರಿನ್ಸಿಪಾಲು ಹೇಳಿದರು, ಒಂಚೂರು ನಿಮ್ಮ ಕಾಲೇಜ್ ಇದೆಯಲ್ಲ, ಆ ಕಾಲೇಜ್ನಲ್ಲಿ ಸೀಟ್ ಕೊಡಿಸ್ತೀರಾ, ಅಲ್ಲೊಂದು ಸಲ ಮಾತಾಡ್ತೀರಾ ಅಂತ ಹೇಳ್ತಾರೆ. ಹಾಗಾಗಿ ನಾವಿಬ್ಬರು ಒಪ್ಕೊಂಡ್ಬಿಟ್ಟಿದ್ದೀವಿ ಇದೆರಡು ನಮ್ಮ ಸಂಸ್ಥೆಗಳೇ ಅಂಥೇಳಿ. ಹಾಗಾಗಿ ಬಹಳ ಹೆಮ್ಮೆ ಅನ್ನಿಸ್ತು ಈ ಕಾಲೇಜಿಗೆ, ಈ ಸ್ಕೂಲಿಗೆ ಬರಬೇಕು ಅಂತ ಹೇಳಿದಾಗ. ಡಾಕ್ಟರ್ ಅಶೋಕ್ ಪೈ ಅವರು ಕೂಡ ಶಿಕ್ಷಣಕ್ಕಾಗಿ ಬಹಳ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥವ್ರು. ಹಾಗಾಗಿನೇ ಅವರು ಅಕಾಲಿಕವಾಗಿ ಮರಣ ಹೊಂದಿದಾಗ ತಕ್ಷಣ ಅವರ ಮಗಳು ಡಾಕ್ಟರ್ ಪ್ರೀತಿ ಶಾನ್ಭಾಗ್ ಅವರು ನಿರ್ಧಾರ ಮಾಡಿದ್ದು ಅವರ ಹೆಸರಿನಲ್ಲಿ ಒಂದು ಕಾಲೇಜ್ ಪ್ರಾರಂಭ ಮಾಡಬೇಕು ಅಂತ. ಇವತ್ತು ನಮ್ಮ ಕಾಲೇಜಲ್ಲಿ ಸೈಕಾಲಜಿ ಮತ್ತು BCA, BCom, BSW, MSc ಸೈಕಾಲಜಿ, ಹೀಗೆ ಹಲವಾರು ಡಿಗ್ರಿ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ಕೋರ್ಸನ್ನು ನಡೆಸ್ತಾ ಇರುವಂಥ ಒಂದು ಸಂಸ್ಥೆ. ಯಾವುದೇ ಒಂದು ವ್ಯಕ್ತಿಯ ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ ಆಗುತ್ತೆ. ಇವತ್ತು ನಾನಿಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಬೇಕು ಅಂತಾದರೆ ಪೋಷಕರು ಮತ್ತು ಟೀಚರ್ಸಿಗೆ ಒಟ್ಟು ಸೇರಿಸಿ ನಾನು ಹೇಳ್ಬೋದಾದಂಥ ಒಂದು ವಿಷಯ, ನಮ್ಮ ಮನಃಶಾಸ್ತ್ರದ ಪ್ರಕಾರವಾಗಿ ಇವತ್ತು ಒಬ್ಬ ವ್ಯಕ್ತಿಯ IQ ಮಾತ್ರ ಮುಖ್ಯ ಆಗ್ತಾ ಇಲ್ಲ. IQ ಅಂದರೆ ಬುದ್ಧಿವಂತಿಕೆ. ಸೈಕಾಲಜಿ ಕಂಡುಕೊಂಡಿದ್ದೇನೆಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಅದಕ್ಕೆ ಇನ್ನೆರಡು ಕ್ಯೂಗಳು ಮುಖ್ಯ ಆಗುತ್ತೆ. IQ, ಬುದ್ಧಿವಂತಿಕೆ ತುಂಬ ಜನ ಕೇಳಿರ್ತೀರಿ. ಇದು ಹುಟ್ಟುದಾರಭ್ಯ ಒಬ್ಬ ವ್ಯಕ್ತಿಗೆ ಎಷ್ಟು IQ ಅಂತ ನಿರ್ಧಾರ ಆಗೋಗ್ಬಿಡತ್ತೆ. IQನ ಹೆಚ್ಚು ಮಾಡೋಕ್ಕೆ ಬರಲ್ಲ, IQನ ಸರಿಯಾಗಿ ಬಳಕೆ ಮಾಡೋದನ್ನಷ್ಟೇ ನಾವು ಕಲಿಸ್ಕೊಡ್ಬೋದು. ಆದರೆ IQ ಅನ್ನೋದು ಸಾಮಾನ್ಯವಾಗಿ ಎಲ್ಲರದ್ದು ಒಂದೇ ಥರ ಇರುತ್ತೆ. ಅದಕ್ಕೆ ಬಳಸೋದಕ್ಕೆ ಬೇಕಾಗುವಂಥ ವಾತಾವರಣ, ಪ್ರೋತ್ಸಾಹ, ಪ್ರಚೋದನೆ ಇವುಗಳು ಬೇಕಾಗೋದು. ಆದರೆ EQ ಮತ್ತು SQ ಇದೆಯಲ್ಲ, ಇಮೋಷನಲ್ ಕೋಶಂಟ್ ಮತ್ತು ಸೋಷಲ್ ಕೋಶಂಟ್, ಅಂದರೆ ಭಾವನಾತ್ಮಕ ಬುದ್ಧಿಯಂಕ ಮತ್ತು ಸಾಮಾಜಿಕ ಬುದ್ಧಿಯಂಕ ಅಂತ ಕರಿತೀವಿ. ಇದು ಬೆಳೆಯೋದು ನಾವು ಬೆಳೆಸೋದ್ರ ಮೂಲಕ. ಇವತ್ತು ಮಕ್ಕಳಲ್ಲಿ ನಾವು ತುರ್ತಾಗಿ ಬೆಳೆಸಬೇಕಾಗಿರುವಂಥದ್ದು ಇದು. ಅವರ ಭಾವನೆಗಳ ಶಕ್ತಿಯನ್ನು ನಾವು ಹೆಚ್ಚು ಮಾಡಬೇಕಾಗಿದೆ, ಹಾಗೆ ಅವರ ಸಾಮಾಜಿಕ ಕೌಶಲ್ಯಗಳನ್ನು ಹೆಚ್ಚು ಮಾಡಬೇಕಾಗಿದೆ. ಇದು ಎರಡು ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಕೊರತೆ ಕಾಣ್ತಿರೋದ್ರಿಂದ ಇವತ್ತಿನ ಯುವ ಜನರು ಅತ್ಯಂತ ಬೇಗನೆ ಖಿನ್ನತೆಯಂಥ ಕಾಯಿಲೆಗೆ, ಆತ್ಮಹತ್ಯೆಯ ಆಲೋಚನೆಗಳಿಗೆ, ತೀವ್ರತರವಾದಂಥ ಆತಂಕಗಳಿಗೆ, ಇನ್ನಿತರ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ನೀವು ಯಾರೆಲ್ಲ ಶಿಕ್ಷಣ ಸಂಸ್ಥೆಯ ಒಳಗಡೆ ಇದ್ದೀವಿ, ಯಾರೆಲ್ಲ ಕುಟುಂಬದವರಿದ್ದೀರಿ, ಯಾರೆಲ್ಲ ಸಾಮಾಜಿಕ ನಾಗರಿಕರಾಗಿದ್ದೀವಿ, ನಾವೆಲ್ಲರೂ ಗಮನ ಹರಿಸಬೇಕಾದ್ದು ನಮ್ಮ ಈಗಿನ ಮಕ್ಕಳ ಭಾವನಾತ್ಮಕ ಸ್ಥಿತಿಯನ್ನು ಹೇಗೆ ಉತ್ತಮ ಮಾಡಬಹುದು. ಭಾವನೆಗಳು ಅಂತ ನಿಮಗೆ ಗೊತ್ತಿದೆ, ಸಂತೋಷ, ದುಃಖ, ಬೇಸರ, ಸಿಟ್ಟು, ಆತಂಕ, ಭಯ, ಇವುಗಳೆಲ್ಲ ನಮ್ಮ ಭಾವನೆಗಳು. ಇವುಗಳು ಅತಿ ಅಗತ್ಯವಾಗಿ ಜೀವನಕ್ಕೆ ಬೇಕಾಗಿರುವಂಥ ಭಾವನೆಗಳು. ಮನುಷ್ಯ ಅಂದಮೇಲೆ ಫೀಲಿಂಗ್ಸ್ ಇದ್ದೇ ಇರುತ್ತೆ.
ಅದು ನಶಿಸಿ ಹೋಗಬಾರ್ದು. ಇವತ್ತು ಎರಡೂ ಆತಂಕಗಳು ನಮ್ಮ ಮುಂದೆವೆ. ಭಾವನೆಗಳು ನಾಶ ಆಗ್ತಾ ಇದೆ, ಮಕ್ಕಳಿಗೆ ಭಾವನೆಗಳೇ ಇಲ್ಲದ ಸ್ಥಿತಿ ಬರ್ತಾ ಇದೆ, ದೊಡ್ಡವರಿಗೂ ಭಾವನೆಗಳಿಲ್ಲದ ಸ್ಥಿತಿ ಬರ್ತಾ ಇದೆ. ಎರಡನೇದು ಭಾವನೆಗಳ ನಿರ್ವಹಣೆ. ಭಾವನೆಗಳು ಬರ್ತಾ ಇದೆ, ಆದರೆ ಅದನ್ನ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿಲ್ಲ. ಸಿಟ್ಟು ಬಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಟೆನ್ಷನ್ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ದುಃಖ ಆದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದರಿಂದಾಗಿ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಎರಡನೇ ಭಾಗನೇ ಸಾಮಾಜಿಕ ಕೌಶಲ್ಯ. ಜನರ ಜೊತೆಗೆ ಮಾತಾಡೋದು ಗೊತ್ತಿಲ್ಲ, ಜನರ ಜೊತೆಗೆ ಬೆರೆಯೋದು ಗೊತ್ತಿಲ್ಲ, ಜನರ ಜೊತೆಗೆ ಅಡ್ಜಸ್ಟ್ ಆಗೋದು ಗೊತ್ತಿಲ್ಲ. ಇವುಗಳಿಂದಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕಾದ್ದು? ಸಂಕ್ಷಿಪ್ತವಾಗಿ ಹೇಳೋದಿದ್ರೆ, ಆದಷ್ಟು ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಲ್ಲಿ ನೀವು ಒಳ್ಳೆಯ ಮಾದರಿಯಾಗಿ, ಇವತ್ತೇನಾಗ್ತಾ ಇದೆ ಅಂದರೆ, ನನ್ನ ಹತ್ರ ಕೌನ್ಸಿಲಿಂಗ್ಗೆ ಬರುವಾಗ ಎಷ್ಟೋ ಸಲ ಮಕ್ಕಳಿಗೆ ಕೌನ್ಸಿಲಿಂಗ್ ಬೇಕಾದ್ದಲ್ಲ, ಪೇರೆಂಟ್ಸಿಗೆ ಕೌನ್ಸಿಲಿಂಗ್ ಬೇಕಾಗಿರುತ್ತೆ. ಅವರ ಟೆನ್ಷನನ್ನು ಮಕ್ಕಳ ಮೇಲೆ ಹಾಕ್ತಾರೆ. ಆ ಮಕ್ಕಳ ಎದುರೇ ಅತ್ಯಂತ ದೊಡ್ಡ ಟೆನ್ಷನ್ ತೋರಿಸ್ತಾರೆ. ಮಕ್ಕಳಿಗೆ ಮಾರ್ಕ್ಸ್ ಬಂದಿಲ್ಲ ಅಂದರೆ ಪೇರೆಂಟ್ಸ್ ವಿಪರೀತ ಟೆನ್ಷನ್ ಆಗ್ಬಿಡ್ತಾರೆ. ಮಕ್ಕಳು ಫೇಲ್ ಆದರು ಅಂದರೆ ಪೇರೆಂಟ್ಸ್ ಅಳಕ್ಕೆ ಶುರು ಮಾಡ್ತಾರೆ. ನಾವೆಲ್ಲ ಕೊಡ್ತೀವಿ ಆದರೂ ಮಕ್ಕಳು ಫೇಲ್ ಆಗ್ತಿದ್ದಾರೆ ಅಂತ ಅಳಕ್ಕೆ ಶುರು ಮಾಡ್ತಾರೆ. ಯಾರದ್ದೋ ಮೇಲೆ ಬೈಗಳಿದ್ರೆ ವಿಪರೀತ ಸಿಟ್ಟು ಮಾಡ್ತಾರೆ, ಏನೇನೋ ಭಾಷೆಯಲ್ಲಿ ಬೈದು ಬಿಡ್ತಾರೆ, ಕೆಟ್ಟ ಭಾಷೆಯಲ್ಲಿ ಬೈತಾರೆ. ಆಮೇಲೆ ಮಕ್ಕಳು ಕೆಟ್ಟ ಭಾಷೆ ಬಳಸ್ತಾರೆ ಅಂತ ಮಕ್ಕಳನ್ನ ಕೌನ್ಸಿಲಿಂಗ್ಗೆ ಕರ್ಕೊಂಡ್ಬರ್ತಾರೆ. ನಾವು ಮುಖ್ಯವಾಗಿ ಮಕ್ಕಳ ಮುಂದೆ ಒಳ್ಳೆಯ ಮಾದರಿಯನ್ನು ತೋರಿಸ್ಬೇಕಾಗಿದೆ. ಇಲ್ಲಿ ಹೇಳಿದರು ಮೇಡಮ್ ಅವರು, ನಿಮ್ಮ ಸಹಕಾರವನ್ನು ಕೇಳ್ತಾ ಗ್ಯಾಜೆಟ್ಸ್ ಕಡಿಮೆ ಮಾಡಿ ಅಂತ. ಹೌದು, ಇವತ್ತು ನಮ್ಮ ದೊಡ್ಡ ಆತಂಕ, ಇವತ್ತು ಯಾಕೆ ಸಾಮಾಜಿಕ ಕೌಶಲ್ಯಗಳ ಕೊರತೆ ಆಗಿದೆ ಅಂದರೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಅನ್ನೋ ಭೂತ ಇರುತ್ತೆ. ಮಾತಾಡೋದಕ್ಕೆ ಸಮಯ ಇಲ್ಲ, ಹೇಳೋದಕ್ಕೆ ಸಮಯ ಇಲ್ಲ, ಕೇಳೋದಕ್ಕೆ ಸಮಯ ಇಲ್ಲ. ಯಾಕಂದರೆ ಎಲ್ಲರ ಸಮಯವನ್ನು ಅದಕ್ಕೆ ಇಟ್ಕೊಳ್ತಾ ಇದೆ. ಎಷ್ಟೋ ಉಪಯೋಗವನ್ನು ಹೊಂದಿರಬಹುದಾದಂಥ ಒಂದು ತಾಂತ್ರಿಕ ಒಂದು ವಸ್ತು ಇವತ್ತು ಇಡೀ ಮನುಷ್ಯ ಕುಲವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕಾದ್ದು? ದಯವಿಟ್ಟು ಯಾವ ಪೋಷಕರು ಕೂಡ ಮಕ್ಕಳ ಕೈಗೆ ಮೊಬೈಲ್ ಕೊಡಲೇಬೇಡಿ. ಕೊಡುವಂಥ ಅಗತ್ಯನೇ ಇಲ್ಲ. ಅಕಸ್ಮಾತ್ ಕೊಡಲೇಬೇಕಾದ ಸಂದರ್ಭಗಳಿದ್ರೆ ಪಕ್ಕದಲ್ಲಿ ನೀವು ಕೂತ್ಕೊಳ್ಳೇಬೇಕು. ಇದು ಕಡ್ಡಾಯ. ಇದನ್ನ ಕಡ್ಡಾಯವಾಗಿ ಪಾಲಿಸ್ಬೇಕು. ಮಕ್ಕಳು ಆಟ ಆಡೋದಿದ್ರೆ, ಮಕ್ಕಳು ಮೊಬೈಲಲ್ಲಿ ಏನಾದರೂ ಪಾಠಗಳನ್ನು ಕೇಳಿಸ್ಕೊಳ್ಳೋದಿದ್ರೆ, ಮಕ್ಕಳಿಗೆ ಏನಾದ್ರು ಮೆಸೇಜ್ ಬಂದಿದ್ದನ್ನು ಮಕ್ಕಳು ನೋಡೋದಿದ್ರೆ, 10ನೇ ಕ್ಲಾಸಲ್ಲ, ನೀವು PUC ಮುಗಿಯೋವರೆಗೂ ನೀವು ಪಕ್ಕದಲ್ಲಿ ಕೂರಲೇಬೇಕಾದಂಥ ದೊಡ್ಡ ಜವಾಬ್ದಾರಿ ಇವತ್ತಿದೆ. ನಾವೆಲ್ಲ ಅಂದ್ಕೊಳ್ತೀವಿ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು. ಪೇರೆಂಟ್ಸ್ ಹೇಳೋದಿದೆ, ಎಷ್ಟು ಬುದ್ಧಿವಂತರು ಅಂದರೆ ನನಗೆ ಮೊಬೈಲನ್ನು ಹೇಳ್ಕೊಡೋದೇ ನನ್ನ ಮಗ ಅಥವಾ ನನ್ನ ಮಗಳು ಅಂತ ಹೇಳ್ತಾರೆ. ಅದು ಸುಳ್ಳು. ಮಕ್ಕಳಿಗೆ ಅದರ ಫಾಸ್ಟ್ನೆಸ್ ಗೊತ್ತು, ಅದನ್ನು ಉಪಯೋಗಿಸೋದು ಗೊತ್ತು. ಆದರೆ ಅದುವೇ ಅವರಿಗೆ ತೊಂದರೆ ಮಾಡಿದಾಗ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಸುಳಿವು ಕೂಡ ಗೊತ್ತಿಲ್ಲ. ಇವತ್ತು ಎಷ್ಟೋ ಮಕ್ಕಳಿಗೆ ಸೈಬರ್ ಕ್ರೈಮಿಗೆ ಆದಾಗ, ಅದಕ್ಕೆ ಒಳಗಾದಾಗ ಯಾರಿಗೆ ಫೋನ್ ಮಾಡಬೇಕು ಅಂತ ಒಂದು ಫೋನ್ ನಂಬರು ಗೊತ್ತಿಲ್ಲ ಅವ್ರಿಗೆ. ಸೈಬರ್ ಕ್ರೈಮ್ ಆದಾಗ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಈ ಸ್ಕ್ರೀನ್ ಟೈಮಿಂದ ನನ್ನನ್ನು ನಾನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಒಂದು ಮಗುಗೂ ಗೊತ್ತಿಲ್ಲ, ಅಲ್ಲ PhD ಮಾಡಿದವರಿಗೂ ಗೊತ್ತಿಲ್ಲ. ನಮಗೆ ಮೊಬೈಲಿನ ಒಳಗೆ ನಾವು ಅದರ ವಿಕ್ಟಿಮ್ ಆಗೋದು ಗೊತ್ತು, ಅಂದರೆ ಅದರೊಳಗೆ ನಾವು ಮೋಸ ಹೋಗೋದು ಗೊತ್ತು. ಆದರೆ ಮೋಸದಿಂದ ರಕ್ಷಣೆ ಮಾಡುವಂಥದ್ದು ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಸೂಪರ್ವಿಷನ್ ಅತಿ ಅಗತ್ಯವಾಗಿ ಬೇಕಾಗಿದೆ. ತುಂಬ ಮಾನಸಿಕ ಸಮಸ್ಯೆಗಳು ಮೊಬೈಲ್ನ ಬಳಕೆಯಿಂದ ಬರ್ತಾ ಇವೆ. ಭಾವನೆಗಳು ಕಡಿಮೆ ಆಗೋದಕ್ಕೆ ಮೊಬೈಲ್ನ ಅತಿ ಬಳಕೆ ಕಾರಣ. ನಾನಾಗ ಮಾದರಿ ಅಂತ ಹೇಳಿದೆ, ಕೇವಲ ಇಮೋಷನ್ಸು ಭಾವನೆಗಳನ್ನು ಮಾತ್ರ ಅಲ್ಲ, ಮೊಬೈಲ್ ಬಳಕೆಯಲ್ಲೂ ನೀವು ಮಾದರಿ ಆಗಬೇಕು. ಆದಷ್ಟು ಮಕ್ಕಳ ಎದುರುಗಡೆ ನಿಮ್ಮ ಅನಗತ್ಯ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ಮಕ್ಕಳು ಪಕ್ಕದಲ್ಲಿದ್ದಾಗ ಸುಮ್ಮನೆ ಯೂಟ್ಯೂಬ್ ನೋಡ್ಕೊಳ್ತಾ ಕೂತ್ಕೊಳ್ಳೋದು, ಸುಮ್ಮನೆ ಯಾರದ್ದೋ ಚಾಟಿಗೆ ಉತ್ತರ ಕೊಡ್ತಾ ಕೂತ್ಕೊಳ್ಳೋದು ಬೇಡ. ಮಕ್ಕಳಿಗೆ ನಿಮ್ಮ ಸಮಯ ಬೇಕು. ಮಕ್ಕಳ ಎದುರುಗಡೆ TV ನೋಡ್ತಾ ಕೂತ್ಕೋಬೇಡಿ, ಮಕ್ಕಳ ಎದುರುಗಡೆ ಮೊಬೈಲ್ ನೋಡ್ತಾ ಕೂತ್ಕೋಬೇಡಿ. ಅದು ಎಸ್ಪೆಷಲಿ ಅಪ್ ಟು 7th ಸ್ಟ್ಯಾಂಡರ್ಡ್ ನಿಮ್ಮ ಸಾಮೀಪ್ಯ, ನಿಮ್ಮ ಸನಿಹ ಅವರಿಗೆ ತುಂಬ ಅಗತ್ಯ ಇರುತ್ತೆ. ಯಾರೆಲ್ಲ ಪೋಷಕರು ಕೆಲಸಕ್ಕೆ ಹೋಗ್ತಿರೋ ಅಥವಾ ಬಿಸ್ನೆಸ್ಸಲ್ಲಿದ್ದೀರೋ, ಒಂದು ಸ್ವಲ್ಪ ಸಮಯವನ್ನು ಕನಿಷ್ಠ ವಾರದಲ್ಲಿ ಒಂದು ಸಲ ಆದ್ರೂ ಮಕ್ಕಳ ಜೊತೆಗೆ ಕಳೆಯೋದನ್ನು ಮಾಡಲೇಬೇಕಾಗಿದೆ. ಇದೆಲ್ಲ ಕೂಡ ಮಕ್ಕಳ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡುತ್ತೆ. ಇವತ್ತು ಮಕ್ಕಳಿಗೆ ಖಿನ್ನತೆ ಜಾಸ್ತಿ, ಆತಂಕ ಜಾಸ್ತಿ, ಒತ್ತಡ ಜಾಸ್ತಿ, ದುಡುಕುತನ ಜಾಸ್ತಿ. ಇದೆಲ್ಲ ಕಡಿಮೆ ಆಗುವ ಸಾಧ್ಯತೆ ಯಾವಾಗ ಅಂದರೆ, ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ, ದೊಡ್ಡವರು ಅರ್ಥ ಮಾಡಿಕೊಂಡಾಗ. ಮಕ್ಕಳ ಎದುರಿನ ನಮ್ಮ ವರ್ತನೆ ದೊಡ್ಡ ಮಾದರಿ. ನಮ್ಮಲ್ಲಿ
ಸೈಕಾಲಜಿಲಿ ಅಬ್ಸರ್ವೇಷನಲ್ ಲರ್ನಿಂಗ್ ಅಂತ ಇದೆ. ಮಕ್ಕಳ, ಅದರಲ್ಲೂ 7ನೇ ಕ್ಲಾಸ್ ಒಳಗಿನ ಮಕ್ಕಳ ಹೆಚ್ಚಿನ ಕಲಿಕೆಯಾಗೋದು ನೋಡೋದ್ರಿಂದ, ಹಾಗೆ ಅಬ್ಸರ್ವ್ ಮಾಡೋದ್ರಿಂದ, ಅವಲೋಕನದಿಂದ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಇದು ಕೇವಲ ಪೋಷಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇಡೀ ಸಮಾಜದ ಜವಾಬ್ದಾರಿ. ನಾವು ದೊಡ್ಡವರು ಸಮಾಜದಲ್ಲಿ ಹೇಗೆ ವರ್ತಿಸ್ತೀವಿ, ನಾವು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಹೇಗಿದ್ದೀವಿ, ನಾವೆಷ್ಟು ಸಾಮರಸ್ಯದಿಂದ ಇದ್ದೀವಿ, ಎಷ್ಟು ತಾಳ್ಮೆಯಿಂದ, ಪರಸ್ಪರತೆಯಿಂದ, ಸಹನೆಯಿಂದ ಇದ್ದೀವಿ, ನಾವೆಷ್ಟು ಬೇರೆಯವರಿಗೆ ಸಹಾಯ ಮಾಡ್ತೀವಿ ಸಮಾಜದಲ್ಲಿ, ಇದೆಲ್ಲವನ್ನ ನೋಡುವಂಥ ಪುಟ್ಟ ಮನಸ್ಸುಗಳು ನಮ್ಮ ಸುತ್ತ ಇದೆ ಅನ್ನೋ ಜಾಗೃತಿ ನಮ್ಮಲ್ಲಿ ಬೇಕಾಗುತ್ತೆ. ಆಗ ಮಾತ್ರ ನಾವು ಈ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿರುವಂಥ ಮಕ್ಕಳನ್ನು ನಾವಿವತ್ತು ಯಾವ ರೀತಿ ಬೆಳೆಸಬೇಕಾಗಿದೆ ಅಂದರೆ, ಒಂದು ಸೈಕಲ್ ಬ್ಯಾಲೆನ್ಸ್ ಥರ. ಮಕ್ಕಳೆಲ್ಲ ಕೂಡ ಡ್ಯಾನ್ಸ್ನ ಮೂಡಲ್ಲಿರೋದ್ರಿಂದ ನಾನು ಕಥೆನ ಹೇಳಲ್ಲ. ಈ ಸೈಕಲ್ ಬ್ಯಾಲೆನ್ಸ್ ಇದೆಯಲ್ಲ, ಇದು ಎಲ್ಲಿಂದನೂ ತಗೊಳಕ್ಕಾಗೋದಿಲ್ಲ, ಅವರವರೇ ಸೈಕಲ್ ಬ್ಯಾಲೆನ್ಸ್ ಕಲಿಬೇಕಾಗುತ್ತೆ. ಹಾಗೆಯೇ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ಬೇಕಂದ್ರೆ, ಇವತ್ತು ಅವರ ಬ್ಯಾಲೆನ್ಸ್ ಅವ್ರು ತಗೊಳ್ಳೋ ಹಾಗೆ, ಇನ್ಕ್ಲೂಡಿಂಗ್ ನಾನು, ಇಲ್ಲಿರುವಂಥ ಪ್ರಿನ್ಸಿಪಾಲ್ರು ಬಹುಶಃ ಒಪ್ಕೊಳ್ತಾರೆ, ಟೀಚರ್ಸು ಒಪ್ಕೊಳ್ತಾರೆ, ನಾನು ಒಬ್ಬ ಪ್ರಾಂಶುಪಾಲರ ಗಮನಿಸ್ತಿರೋದೇನೆಂದರೆ, ಇವತ್ತು ಮಕ್ಕಳು ತಪ್ಪು ಮಾಡಿದರೆ ಸಾರಿ ಕೇಳೋದು ಪೇರೆಂಟ್ಸ್ ಆಗಿದ್ದಾರೆ. ಇವತ್ತು ಮಕ್ಕಳೇನಾದ್ರು ಒಳ್ಳೇದು ಮಾಡಿದರೆ ಅದಕ್ಕೆ ಖುಷಿ ಪಡೋದು ಪೇರೆಂಟ್ಸ್ ಆಗಿದ್ದಾರೆ. ಮಕ್ಕಳಿಗೆ ಇದೆರಡನ್ನೂ ನಾವು ಕಲಿಸ್ತಾ ಇಲ್ಲ. ಬೇರೆಯವರನ್ನು ಗುರುತಿಸೋದನ್ನು, ಹೊಗಳೋದನ್ನು ನಾವು ಕಲಿಸ್ತಾ ಇಲ್ಲ. ಹಾಗೆ ತನ್ನ ತಪ್ಪನ್ನು ತಾವು ಒಪ್ಕೊಳ್ಳೋದನ್ನು ಕಲಿಸ್ಕೊಡಲ್ಲ. ಏನಾದರೂ ಕಾರಣಕ್ಕೆ ಟೀಚರ್ಸ್ ಬೈದ್ರೆ, ಅವರಿಗೆ ಬೇಜಾರಾದರೆ ಅದೇ ಟೀಚರ್ ಹತ್ರ ಹೋಗಿ ಹೇಳಬೇಕು ಮಕ್ಕಳು, ನನಗೆ ನೀವು ಹೇಳಿದ್ದು ಬೇಜಾರಾಯಿತು. ಅಥವಾ ಅದೇ ಟೀಚರ್ ಹತ್ರ ಹೋಗಿ ಸಾರಿ ಇನ್ನು ಮಾಡಲ್ಲ ಅಂತ ಕೇಳಬೇಕು. ಹಾಗೆ ಮಾಡಲ್ಲ ಮಕ್ಕಳು. ಡಿಗ್ರಿಗೆ ಬಂದರೂ ಕೂಡ ಮನೇಲಿ ಹೋಗಿ ಹೇಳ್ತಾರೆ, ಮನೆಯವರು ಹಿಂಗೆ ಯಾಕೆ ಮಾಡಿದ್ರಿ ನಿಮ್ಮ ಕಾಲೇಜಲ್ಲಿ ಅಂತ ಕೇಳ್ತಾರೆ, ಅಥವಾ ಸ್ಕೂಲಲ್ಲಿ ಅಂತ ಕೇಳ್ತಾರೆ. ಈ ಸಲ ಬಿಟ್ಟುಬಿಡಿ, ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಾರೆ. ಇದು ತುಂಬ ದೊಡ್ಡ ತಪ್ಪು. ನೀವು ಆ ಕ್ಷಣಕ್ಕೆ ಆ ಮಗುವಿನ ರಕ್ಷಣೆ ಮಾಡ್ಬೋದು, ಆದರೆ ಜೀವನಕ್ಕೆ ಬೇಕಾಗಿರುವಂಥ ದೊಡ್ಡ ಕೌಶಲ್ಯದ ಕೊರತೆಯನ್ನು ಮಾಡ್ತೀರಿ. ಹಾಗಾಗಿ ನಾನು ಪೋಷಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಆದಷ್ಟು ಮಗುವಿಗೆ ಟೀಚರ್ ಜೊತೆಗೆ ಸರಿಯಾಗಿ ಮಾತಾಡೋದಕ್ಕೆ ಹೇಳ್ಕೊಡಿ. ಏನಾದರೂ ಮಗು ಬಂದು ಹೇಳಿದಾಗ ಇನ್ನೊಂದ್ಸಲ ಕೇಳಿ ನೋಡುವಂಥ ಪ್ರೋತ್ಸಾಹ ಮಾಡಿ, ಮಾತಾಡೋದನ್ನು ಕಲಿಸ್ಕೊಡಿ. ಯಾರು ಕೂಡ ಮಕ್ಕಳ ಪರವಾಗಿ ನೀವು ಸಾರಿ ಕೇಳೋ ಅಗತ್ಯ ಇಲ್ಲ, ಮಕ್ಕಳಿಗೆ ಕಲಿಸ್ಬೇಕಾದ್ದು. ಇಂಥ ಕೌಶಲ್ಯಗಳು ಇವತ್ತು ಜೀವನಕ್ಕೆ ಹೊಂದಾಣಿಕೆಯನ್ನು ಕಲಿಸ್ಕೊಡತ್ತೆ. ನಾಳೆ ಅವರ ಕುಟುಂಬ ಜೀವನ ಚೆನ್ನಾಗಾಗುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ಅವರು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಆದರೆ ನಾಳೆ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಒಂದು ಬೈಗಳ ಸಿಕ್ತು ಅಂದ್ರೂ ಕೂಡ ಮನೇಲಿ ಬಂದು ಅವರು ಕೆಲಸ ಬಿಡ್ತಾರೆ ಅಥವಾ ಆತ್ಮಹತ್ಯೆ ಯೋಚನೆಯನ್ನು ಮಾಡ್ತಾರೆ. ಹಾಗಾಗಿನೇ ಭಾವನಾತ್ಮಕ ಬುದ್ಧಿಂಕದ ಕಡೆ ಗಮನ ಕೊಡೋಣ. ಶಾಲೆಗಳಲ್ಲೂ ಅಷ್ಟೇ, ಒಂದು ಮಗು 90ರ ಮೇಲೆ ಎಷ್ಟು ಬೇಕಾದರೂ ಪಡಿಬಹುದು, 98 ಪಡಿಬೇಕಾಗಿಲ್ಲ, 99 ಪಡಿಬೇಕಾಗಿಲ್ಲ. ಒಂದು ಮಗು ಡ್ಯಾನ್ಸನ್ನು ಚೆನ್ನಾಗಿ ಮಾಡ್ಬೋದು, ಡ್ಯಾನ್ಸ್ನಲ್ಲಿ ಫಸ್ಟೇ ಬರಬೇಕಾಗಿಲ್ಲ. ಇವತ್ತು ನನ್ನ ಗೋಪಾಲ ನಾಟಕ ಅಷ್ಟು ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ಕೂಡ ಮಗುವಿನ ಮುಗ್ಧತೆಯೊಂದಿಗೆ ಮೂಡಿಬಂತು. ನಾನು ಹೇಳ್ತಾ ಇದ್ದೆ ಸಾಧನದ ಮಂಜುನಾಥ್ ಸರ್ ಹತ್ರ, ಮಕ್ಕಳು ತಪ್ಪು ಮಾಡಿದ್ರಲ್ಲ ಅದು ಖುಷಿ ಅಂತ. ಅದು ತಪ್ಪಲ್ಲ, ಅದು ಮಕ್ಕಳಾಗಿ ಉಳಿದಿದ್ದಾರೆ ಅನ್ನೋದನ್ನು ಸೂಚಿಸ್ತಾ ಇದೆ. ಅದು ಖುಷಿ ಆಯಿತು. ಅಲ್ಲೇ ಮೈಕ್ ಇಟ್ಕೊಂಡ್ರು ಕೂಡ ನೀನು ಹೇಳು ಅಂತ ಹೇಳಿದ್ರು. ಅದು ಮುಗ್ಧತೆ. ಅವರಿಗೆ ಬಹಳ ಮುಖ್ಯವಾಗಿ ಬೇಕಾದ್ದು ನಾಟಕದ ಪರ್ಫೆಕ್ಷನ್. ಅವರಿಗೆ ನೀವೇನು ಅನ್ಕೊಳ್ತೀರಿ ಅನ್ನೋದು ಮುಖ್ಯ ಆಗಲಿಲ್ಲ. ಇದನ್ನು ನಾವು ಗುರುತಿಸ್ಬೇಕು. ಮಕ್ಕಳು ಅವರಾಗಿ ಅವರಿಗೆ ತೋಚಿದ್ದನ್ನು ಹೇಳುವ, ಮಾಡುವ, ತಿಳಿಸುವ, ಕೇಳುವ ಕೌಶಲ್ಯವನ್ನು, ತಾಳ್ಮೆಯನ್ನು ನಾವಿವತ್ತು ಬೆಳೆಸಬೇಕಾಗಿದೆ ಅಂತಾದರೆ, ಅದಕ್ಕೆ ಮುಖ್ಯವಾಗಿ ನಾವು ಮಾಡಬೇಕಾದ್ದೇ ಈ ಸ್ಪರ್ಧೆಯ ಹಿಂದೆ ಓಡಬಾರ್ದು. ಅದರಲ್ಲೂ ಮುಖ್ಯವಾಗಿ ಮನೆಯ ವಾತಾವರಣ ಅತ್ಯಂತ ಶಾಂತವಾದ, ಪ್ರೋತ್ಸಾಹದಾಯಕವಾದ, ಕೇಳಿಸ್ಕೊಳ್ಳಬಲ್ಲ, ಅವರ ಜೊತೆಗೆ ಸಮಯವನ್ನು ಕಳೆಯಬಲ್ಲ ಅಂತ ಒಂದು ತಾಣ ಆಗಬೇಕು. ಅದಕ್ಕಾಗಿ 4 ಟೀಗಳನ್ನು ಮುಂದೆ ಇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಕೌಟುಂಬಿಕ ಸಂಬಂಧಗಳು ಉಳಿಬೇಕು ಅಂತಾದರೆ ಬಹುಶಃ ಈ 4 ಟೀಗಳು ಮುಖ್ಯ ಆಗುತ್ತೆ. 180 ಟಿ ಫಾರ್ ಟ್ರಸ್ಟ್ ಅಂತ. ಪರಸ್ಪರ ನಂಬಿಕೆ, ವಿಶ್ವಾಸ, ಮನೆಯೊಳಗೆ, ಮನೆಯ ಹೊರಗಡೆ, ಅಕ್ಕಪಕ್ಕದವ್ರ ಜೊತೆಗೆ, ಸಂಬಂಧಿಕರ ಜೊತೆಗೆ, ನೆರೆಹೊರೆಯವರ ಜೊತೆಗೆ, ಸ್ಕೂಲಿನ ಜೊತೆಗೆ, ಇದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. 2ನೇ ಟಿ ಫಾರ್ ಟಾಕ್. ಮಾತನಾಡಬೇಕು, ಮಾತು ಕೇಳಬೇಕು, ಎರಡೂ ಬಹಳ ಮುಖ್ಯ. ಇದನ್ನು ನಾವು ಎಲ್ಲೂ ಮರೆಯಬಾರ್ದು.
ಟಿ ವಿ ಮುಂದೆ ಊಟ ಮಾಡೋದು, ಮೊಬೈಲ್ ನೋಡ್ತಾ ಊಟ ಮಾಡೋದು, ಈ ಸಮಯವನ್ನು ಕಿತ್ಕೊಳ್ಳುತ್ತೆ. ಸೊ ಟಿ ಫಾರ್ ಟಾಕ್, ಇದು ಎರಡೂ ಆಗಬೇಕು ಅಂದರೆ ಒಂದು ಟೈಮ್ ಬೇಕು. ಅದು ಕ್ವಾಲಿಟಿ ಟೈಮ್. ನಂಬಿಕೆ ಬೆಳೀಬೇಕು ಅಂದರೆ ನಾವು ಅದಕ್ಕಾಗಿ ಸಮಯ ಕೊಡಬೇಕು. ಮಾತಾಡಬೇಕು ಅಂದರೆ, ಮಾತು ಕೇಳಬೇಕು ಅಂದರೆ ಅದಕ್ಕಾಗಿ ಸಮಯವನ್ನು ಕೊಡಬೇಕು. ಸೊ ಟೈಮ್ ಈಸ್ ಇಂಪಾರ್ಟೆಂಟ್. ಲಾಸ್ಟ್ ಟಿ ಫಾರ್ ಟಚ್ ಅಂತ ಕರಿತೀವಿ. ಟಚ್ ಅಂದರೆ ಬೆನ್ನು ತಟ್ಟೋದು, ಕೈ ಹಿಡ್ಕೊಳ್ಳೋದು, ಸಾಂತ್ವನ ಮಾಡೋದು. ಸ್ಪರ್ಶ, ಉತ್ತಮವಾದಂಥ ಸ್ಪರ್ಶ ಯಾವಾಗಲೂ ಅಗತ್ಯ ಇರುತ್ತೆ. ಅದು ನೇರವಾದಂಥ ಸ್ಪರ್ಶ ಅಲ್ಲದೆ ಹೋಗ್ಬೋದು, ಗುರುತಿಸೋದು. ನಾವೆಲ್ಲ ಇಂಥ ಕಾಲದಲ್ಲಿ ಬೆಳೆದಿಲ್ಲ, ನಾವು ಬೆಳೆದಿರುವಂಥ ಕಾಲನೇ ಬೇರೆ ಆಗಿತ್ತು. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಜಾಗೃತಿಯಿಂದ ಈ ನಾಲ್ಕನ್ನು ಪಾಲಿಸ್ಬೇಕಾಗತ್ತೆ. ಮೊದಲಿನ ಕುಟುಂಬ ಜೀವನದಲ್ಲಿ ಅದು ತನ್ನಿಂತಾನೇ ನಡೀತಿತ್ತು. ಒಬ್ಬರು ಇನ್ನೊಬ್ಬರನ್ನು ಹೊಗಳೋದು ಇತ್ತು, ಹೊಗಳದಿದ್ರೂ ನಡೀತಾ ಇತ್ತು. ಒಬ್ಬರು ಇನ್ನೊಬ್ಬರನ್ನು ಉತ್ತೇಜಿಸೋದು ಇತ್ತು. ಆದರೆ ಈಗ ಹಾಗಿಲ್ಲ. ಹಾಗಾಗಿ ಉತ್ತೇಜಿಸೋದು ಅಗತ್ಯ ಇದೆ, ತಾಳ್ಮೆಯ ಅಗತ್ಯ ಇದೆ. ಹಾಗೆ ಈ ಪರಿಸರದ ಬಗ್ಗೆ ನಾವು ತುಂಬ ಕಾಳಜಿಯನ್ನು ವಹಿಸಬೇಕಾಗಿದೆ. ಇವತ್ತಿಲ್ಲಿ ಆಡಳಿತ ಮಂಡಳಿಯವರಿದ್ದೀರಿ, ಸ್ಕೂಲ್ನವರಿದ್ದೀರಿ, ಪೋಷಕರಿದ್ದೀರಿ. ನಾವೆಲ್ಲರೂ ಕೂಡ ಇವತ್ತಿಂದ ಒಂದು ದೃಢ ನಿರ್ಧಾರವನ್ನು ಮಾಡಬೇಕಾದ ಯಾವುದಪ್ಪ ಅಂದರೆ ಅತ್ಯಂತ ಕಡಿಮೆ ಪ್ಲಾಸ್ಟಿಕ್ಕಿನ ಬಳಕೆ. ಯಾವುದೇ ಥರದಲ್ಲಿ ಇರ್ಬೋದು. ಇವತ್ತು ಈ ಗಿಫ್ಟ್ಗಳಿರ್ಬೋದು, ಕೊಡುವ ಹೂವು ಇರ್ಬೋದು, ಬೊಕೆ ಇರ್ಬೋದು, ಅಥವಾ ನಾವು ಉಪಯೋಗಿಸುವಂಥ ಬ್ಯಾನರ್ಗಳಿರ್ಬೋದು, ಕುಡಿಯುವ ನೀರಿನ ಬಾಟಲ್ ಇರ್ಬೋದು, ಮನೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಕವರ್ಗಳಿರ್ಬೋದು, ತರಕಾರಿ ತರಕ್ಕೆ ಹೋಗುವಂಥ ಪ್ಲಾಸ್ಟಿಕ್ ಇರ್ಬೋದು. ಅತ್ಯಂತ ತುರ್ತಾಗಿ ನೀವು ಈ ಪ್ಲಾಸ್ಟಿಕ್ಕನ್ನು ನಿರ್ಬಂಧ ಮಾಡದೇ ಇದ್ದರೆ ನೀವು ICIC ಸ್ಕೂಲಲ್ಲ, ನೀವು ತಗೊಂಡೋಗಿ ಇಂಗ್ಲೆಂಡಲ್ಲಿ ಓದಿಸಿದ್ರೂ ಏನೂ ಉಪಯೋಗ ಇಲ್ಲ. ನಾವು ಅವರ ಭೂಮಿಯನ್ನು, ಪರಿಸರವನ್ನು ಈ ಮಕ್ಕಳಿಗಾಗಿ ನಾವು ಬಿಟ್ಕೊಡ್ಬೇಕಾಗಿದೆ. ಅದಕ್ಕಾಗಿ ಇದೊಂದು ಸಂದೇಶವನ್ನು ತಮ್ಮ ಮುಂದೆ ಇಡ್ತಾ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.